ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ಮಟನ್ ಗ್ರೇವಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮಟನ್ ಗ್ರೇವಿ ಅಂದ್ರೇ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮಟನ್ ತಂದರೆ ನಾವು ಎನಿ ಟೈಮ್ ಯಾವಾಗೂ ಸಾಂಬಾರಲ್ಲೇ ಮಾಡ್ಕೊತಾ ಇರ್ತೀವಿ. ಈ ಮಟನ್ ಗ್ರೇವಿ ಮುದ್ದೆ, ಸಾಂಬಾರು, ಚಪಾತಿ, ಪೂರಿಗೆ ಎಲ್ಲದಕ್ಕೂ, ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಹಾಗಾಗಿ ಇವತ್ತು ನಾವು ಮಟನ್ ಗ್ರೇವಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೇನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಬನ್ನಿ, ಈಗ ಮಟನ್ ಗ್ರೇವಿ ಆಗಿರೋದ್ರಿಂದ ನಾನು ಒಂದು ಅರ್ಧ kg ಮಟನ್ನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಬೇಯುವಾಗ ಒಂಚೂರು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಒಂದು 3 ವಿಜಲ್ ಕೂಗಿಸಿದ್ದೀನಿ. ಎಳೆ ಮಟನ್ ಆದರೆ ಕೂಗ್ಸೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ಇದಾಗಿರೋದ್ರಿಂದ ನಾನು ಕೂಗಿಸಿ ತೊಗೊಂಡಿದ್ದೀನಿ. ಅರ್ಧ kg ಮಟನ್ನು. ಒಂದು 4 ರಿಂದ 5 ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡಿ ಈ ಥರ ಎತ್ಕೊಂಡಿದ್ದೀನಿ. 3 ಟೊಮೊಟೊ, ಒಂದು 4-5 ಗೋಡಂಬಿ, 1 ಟೇಬಲ್ ಸ್ಪೂನ್ ಗಸಗಸೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಸ್ಪೈಸಿ ಐಟಮಿಗೆ ಬರೋದಾದರೆ ಪಲಾವ್ ಮಸಾಲೆ, ಕಸ್ತೂರಿ ಮೇಥಿ, ಒಂದು 4 ರಿಂದ 5 ಹಸಿಮೆಣಸಿಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಮಟನ್ ಮಸಾಲ ಪೌಡರ್ 1 ಸ್ಪೂನು, ಸ್ವಲ್ಪ ಅರಿಶಿನ, ಪೆಪ್ಪರ್ ಪೌಡ್ರು, ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಗ್ಗರಣೆಗೋಸ್ಕರ. ಬನ್ನಿ, ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ಮಸಾಲೆ ರುಬ್ಕೊಳ್ಳೋಕ್ಕೋಸ್ಕರ ನಾವು ಗೋಡಂಬಿ, ಗಸಗಸೆ, ಹಸಿಮೆಣಸಿಕಾಯಿ, ಖಾರ ಬೇಕು ಅಂದರೆ ನಿಮಗೆ ಕಡಿಮೆ ಹಾಕೋಬೋದು, ಇಲ್ಲಾಂದರೆ ಜಾಸ್ತಿ ಹಾಕೋಬೋದು. ನಮಗೆ ಸ್ಪೈಸಿಯಾಗಿರಲಿ ಅಂತ ಜಾಸ್ತಿ ಖಾರ ಹಾಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆಲಿ ಹುರಿದಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಟೊಮೊಟೊ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನಾನು ರುಬ್ಬಕ್ಕೇನೆ. ಹೀಗೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಟೊಮೊಟೊ ನೀರೇ ಸಾಕಾಗುತ್ತೆ. ಅಕಸ್ಮಾತ್ ಸಾಕಾಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ರುಬ್ಕೋಬೋದು. ಜಾಸ್ತಿ ಹಾಕ್ಕೊಳ್ಕೋಬೇಡಿ, ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಬನ್ನಿ, ಈಗ ನಾನು ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಮಟನ್ನಲ್ಲೂ ಕೂಡ ಎಣ್ಣೆ ಅಂಶ ಇರುತ್ತೆ, ಅದೇ ಬಿಟ್ಕೊಡುತ್ತೆ ಜಾಸ್ತಿಯಾಗಿ. ಎಣ್ಣೆ ಸ್ವಲ್ಪ ಬಿಸಿ ಆಯ್ತಿದ್ದಂಗೆ ಪಲಾವ್ ಮಸಾಲೆ, ಪಲಾವ್ ಬೇಳೆ ಫ್ರೈ ಆಗಿದೆ. ಈಗ ನಾನು ಮಟನ್ನ ಬೇಯಿಸಿರೋಂಥದ್ದನ್ನೇ ಹಾಕೋತಾ ಇದ್ದೀನಿ ಡೈರೆಕ್ಟು. ನೋಡಿ, ಅದೇ ಎಣ್ಣೆ ಅಂಶ ಎಲ್ಲ ಜಾಸ್ತಿ ಆಗಿದೆ. ಮಸಾಲೆ ಹಾಕ್ದಾಗಂತೂ ಕರೆಕ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಆಗಬೇಕು. ಈಗ ಮಸಾಲೆ ರುಬ್ಕೊಂಡಿದ್ದೀನಿ. ನೀರು ಸ್ವಲ್ಪ ಸಾಲ್ಟೇಜ್ ಆಗಿತ್ತು, ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ. ಇದು ಮಸಾಲೆನ ಬೇಯ್ತಾ ಇರೋಂಥ ಮಟನ್ ಒಳಗೆ ಹಾಕೊಳ್ಳೋಣ. ತುಂಬ ನನ್ನ ಪೇಸ್ಟ್ ಥರ ಮಾಡ್ಕೊಳ್ಳಿ. ನಾನೀಗ ಮಸಾಲೆ ಕೂಡ ಬೇಯ್ತಾ ಇದೆ. ಇದು ಜಾರ್ ತೊಳೆದಿರೋ ನೀರು ಮಾತ್ರ ಹಾಕೋತಾ ಇದ್ದೀನಿ ಸ್ವಲ್ಪನೇ. ಗ್ರೇವಿ ಅಂದರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರೋದು ಅಂದರೆ ಚಪಾತಿಗಂತೂ ಒಳ್ಳೆ ಟೇಸ್ಟು. ಮುದ್ದೆ ಕೂಡ ಊಟ ಮಾಡ್ಬೋದು. ಈಗ ನಾನು ಧನಿಯಾ ಪುಡಿ, ಅಚ್ಕಾರದ ಪುಡಿ, ಪೆಪ್ಪರ್ ಪೌಡ್ರು, ಉಪ್ಪು ಮೊದಲೇ ಮಟನ್ ಬೇಯಿಸುವಾಗ ಹಾಕಿದ್ದೀವಿ, ಅದಕ್ಕೆ 1-2 ಕಲ್ಲು ಹಾಕೋತಾ ಇದ್ದೀನಿ ಅಷ್ಟೇ ನಾನು. ಅರಿಶಿನ ಕೂಡ ಸ್ವಲ್ಪ ಹಾಕೋತೀನಿ. ಮೊದಲೇ ಎಲ್ಲ ಹಾಕಿರೋದ್ರಿಂದ ಈಗ ಮಟನ್ ಮಸಾಲ ಪೌಡ್ರು ಕೂಡ ಹಾಕೋತಾ ಇದ್ದೀನಿ. ಇವೆಲ್ಲ ತುಂಬ ಚೆನ್ನಾಗಿ ಬೇಯಬೇಕು. ಮಸಾಲೆ ಎಲ್ಲದಕ್ಕೂ ಹಿಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೊಂದು 2 ನಿಮಿಷ ಮಳ್ತಾ ಇರಲಿ. ಈಗ ಮಿಕ್ಸ್ ಮಾಡಿ ಇಡೋಣ ಈ ಥರ. ಸ್ವಲ್ಪ ಕಸ್ತೂರಿ ಮೇಥಿ, ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ
ನೋಡಿ ತುಂಬಾ ಚೆನ್ನಾಗಿ ಬಂದಿದೆ, ರೆಡಿಯಾಗಿದೆ. ಒಂದು 10 ನಿಮಿಷ ಅರ್ಧ 1 ಅವರಲ್ಲೆಲ್ಲ ಮಾಡ್ಕೋಬೋದು. ಮಟನ್ ಕೂಗ್ಸೋದೇ ಒಂದು ಲೇಟ್ ಆಗುತ್ತೆ ಅಷ್ಟೇ. ಮಟನ್ ಒಂದು ಬೆಂದರೆ ಬೇಗನೆ ರೆಡಿಯಾಗುತ್ತೆ. 1 ಅವರ್ ಅರ್ಧ ಗಂಟೆಲೆಲ್ಲ ಮಾಡ್ಕೋಬೋದು. ಗ್ರೇವಿ ಅಂತೂ 10 ನಿಮಿಷದಲ್ಲಿ ರೆಡಿಯಾಗುತ್ತೆ. ಈಗ ಇದು 2 ನಿಮಿಷ ಮಳ್ಳಬೇಕು. ಬನ್ನಿ, ಈಗ ಮಟನ್ ಗ್ರೇವಿ ತುಂಬ ಚೆನ್ನಾಗಿ ಬೆಂದಿದೆ. ಸುತ್ತ ಎಣ್ಣೆ ಬಿಟ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ. ಘಮ ಘಮ ಅಂತ ಕೂಡ ಅಂತ ಇದೆ. ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಒಳ್ಳೆ ಟೇಸ್ಟು ಕೂಡ ಇದೆ. ಈಗ ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಬಿಸಿ ಬಿಸಿ ಮಟನ್ ಕುರ್ಮಾ ರೆಡಿಯಾಗಿದೆ. ನೋಡಿ, ಬಿಸಿ ಇದೆ, ಹೊಗೆ ಕೂಡ ಬರ್ತಾನೆ ಇದೆ. ಇನ್ನು ತುಂಬಾ ಚೆನ್ನಾಗಿದೆ. ನಾನು ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ. ಇದಂತೂ ಚಪಾತಿ, ಇಡ್ಲಿಗೆ, ದೋಸೆಗೆಲ್ಲ ಮುದ್ದೆನೂ ಕೂಡ ಊಟ ಮಾಡ್ಬೋದು. ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು ಕೂಡ ಘಮ ಘಮ ಅಂತ ಇದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.